ಸರ್ಕಾರದ ಆಡಳಿತ ಚುಕ್ಕಾಣಿ ಸುಸೂತ್ರವಾಗಿ ನಡಿಬೇಕಂದ್ರೆ ಅಧಿಕಾರಿ ಯೋಗ್ಯನಾಗಿರಬೇಕು, ಯೋಗ್ಯವಂತರಿಗೆ ಆ ಕುರ್ಚಿ ಸಿಗಬೇಕು. ಆದರೆ ಇವತ್ತು ನಾವು ನಿಮಗೆ ತೋರಿಸುವಂತಹ ಸ್ಟೋರಿಯಲ್ಲಿ ಯೋಗ್ಯ ಇಲ್ಲದಿದ್ರೂ ಕೂಡ, ಸಾಕಷ್ಟು ಕೇಸುಗಳು ಇದ್ರೂ ಕೂಡ ಅಂಥವನಿಗೆ ಈಗ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಇದೇ ಈ ಹೊತ್ತಿನ ವಿಶೇಷ. ಶಾಂತಕುಮಾರ್ ಕುರ್ಚಿಗೆ ಕಂಟಕ. ನಾನು ಸಚಿನ್ ಹೆಮ್ಮಕ್ಕಿ. ಕುರ್ಚಿಗೆ ಕಂಟಕ. ಇದು ಖುದ್ದು ರಾಹುಲ್ ಗಾಂಧಿ ನೋಡಲೇಬೇಕಾದಂತಹ ಸ್ಟೋರಿ. ಬರೀ ರಾಹುಲ್ ಗಾಂಧಿ ಅಲ್ಲ, ಕಾಂಗ್ರೆಸ್ನ ನಾಯಕರು ನೋಡಬೇಕು. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೋಡಲೇಬೇಕಾದಂತಹ ಸ್ಟೋರಿಯನ್ನ ಇವತ್ತು ಫ್ರೀಡಮ್ ಟಿವಿ ರಿವೀಲ್ ಮಾಡ್ತಾ ಇದೆ ನಿಮ್ಮ ಮುಂದೆ. ಇನ್ನೊಂದು ಕಡೆ ವಿಪಕ್ಷ ನಾಯಕರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಯೋಗ್ಯನಲ್ಲದಿದ್ರೂ ಕೂಡ ಅಧ್ಯಕ್ಷಗಿರಿಗೆ ಒಬ್ಬ ವ್ಯಕ್ತಿಯನ್ನು ತಂದು ಕೂರಿಸಿದೆ ಕಾಂಗ್ರೆಸ್. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 6 FIR ದಾಖಲಾಗಿದ್ದಾವೆ, ಟ್ರಿಪಲ್ ಮರ್ಡರ್ ಕೇಸ್ ಇದೆ. ಹಾಗಿದ್ರೂ ಕೂಡ ಈ ವ್ಯಕ್ತಿಯನ್ನೇ ಯಾಕೆ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಇಲ್ಲಿ ಕಾಂಗ್ರೆಸ್ನವರು? ಬೈಯಪ್ಪ ಅನ್ನುವಂತಹ ಒಂದು ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ಗೆ ಯೋಗ್ಯನಲ್ಲದೆ ಇದ್ರೂ ಕೂಡ ಶಾಂತಕುಮಾರ್ ಎಂಬ ವ್ಯಕ್ತಿಯನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ ಕಾಂಗ್ರೆಸ್ನವರು. ಮಹಾ ಎಡವಟ್ಟಿನ ಒಂದು ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನರ್ಹ ವ್ಯಕ್ತಿಗೆ ಭಾರಿ ಮಹತ್ವದ ಗದ್ದುಗೆಯನ್ನು ಸರ್ಕಾರ ಕೊಟ್ಟಿದೆ. ಜೈಲು ಪಾಲಾಗಿರುವಂತಹ ಗಿರಾಕಿಗೆ ಬೈಯಪ್ಪ ಗದ್ದುಗೆ. ಬೈಯಪ್ಪ ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಭಿವೃದ್ಧಿ ಪ್ರಾಧಿಕಾರ. ಕ್ರಿಮಿನಲ್ ಹಿನ್ನೆಲೆ ಉಳ್ಳ ಶಾಂತಕುಮಾರ್ ಎಂಬ ಬೈಯಪ್ಪ ಅನ್ನುವಂತಹ ಒಂದು ಪ್ಲಾನಿಂಗ್ ಅಥಾರಿಟಿಯನ್ನು ಸರ್ಕಾರ ಕೊಟ್ಟಿದೆ. ಶಾಂತಕುಮಾರ್ ವಿರುದ್ಧ ಸಾಕಷ್ಟು ಪ್ರಕರಣಗಳು ಬೇರೆ ಬೇರೆ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಭೂ ಮಾಫಿಯಾದಲ್ಲಿ ಸಕ್ರಿಯನಾಗಿದ್ದಾನೆ ಈ ಶಾಂತಕುಮಾರ್. ಸಾಕಷ್ಟು ಗೋಲ್ಮಾಲ್ ಮಾಡಿದ್ದಾನೆ ಈತ. SMS ಡೆವಲಪರ್ಸ್, ಪಂಚಮಿ ಡೆವಲಪರ್ಸ್, ಪ್ರೆಸಿಡೆನ್ಸಿ ಡೆವಲಪರ್ಸ್, ಜ್ಞಾನ ಕುಟೀರ ಸೊಸೈಟಿ, ಶಿಕ್ಷಕರ ಬಡಾವಣೆ, ನ್ಯಾಯ ಸಿಂಧು ಬಡಾವಣೆ ಇತ್ಯಾದಿ ಸಂಸ್ಥೆಗಳ ಮೂಲಕ ಶಾಂತಕುಮಾರ್ ಅವ್ಯವಹಾರ ಮಾಡಿದ್ದಾನೆ ಅನ್ನುವಂತಹ ಬಲವಾದ ಆಪಾದನೆ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಮಾಫಿಯಾ ಕೋರನನ್ನ ಬೈಯಪ್ಪಗೆ ನೇಮಿಸಿದ್ದಕ್ಕೆ ಈಗ ತೀವ್ರ ಆಕ್ಷೇಪ ಈಗ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರಕ್ಕೆ ಶಾಂತಕುಮಾರ್ನನ್ನ ನೇಮಕ ಮಾಡಿದ್ದಾರೆ. ಆದರೆ ಆ ಹುದ್ದೆಗೆ ಆತ ಅರ್ಹನೇ ಅಲ್ಲ. ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು, ಟ್ರಿಪಲ್ ಮರ್ಡರ್ ಕೇಸ್ ಇದೆ. ಇನ್ನೊಂದು ಕಡೆ ವಿಶ್ವನಾಥಪುರಂನಲ್ಲಿ ಆತನ ಮೇಲೆ 6ಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. ಭೂ ಮಾಫಿಯಾದಲ್ಲಿ ಸಕ್ರಿಯನಾಗಿರುವ ಶಾಂತಕುಮಾರ್ ಸಾಕಷ್ಟು ಅವ್ಯವಹಾರ ಮಾಡಿದ್ದಾನೆ, ಗೋಲ್ಮಾಲ್ ಮಾಡಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ. ಮುಖ್ಯವಾಗಿ SMS ಡೆವಲಪರ್ಸ್, ಪಂಚಮಿ ಡೆವಲಪರ್ಸ್, ಪ್ರೆಸಿಡೆಂಟಿ ಡೆವಲಪರ್ಸ್, ಜ್ಞಾನ ಕುಟೀರ ಸೊಸೈಟಿ, ಶಿಕ್ಷಕರ ಬಡಾವಣೆ, ನ್ಯಾಯ ಸಿಂಧು ಬಡಾವಣೆ ಇತ್ಯಾದಿ ಸಂಸ್ಥೆಗಳ ಮೂಲಕ ಶಾಂತಕುಮಾರ್ ಅವ್ಯವಹಾರ ಮಾಡಿದ್ದಾನೆ. ಈಗ ಹೇಳಿ ಕಾಂಗ್ರೆಸ್ ನಾಯಕರೇ, ಇಂತಹ ಅವ್ಯವಹಾರ ಮಾಡಿರುವಂತಹ ಶಾಂತಕುಮಾರ್ ಈ ಹುದ್ದೆಗೆ, ಈ ಸ್ಥಾನಕ್ಕೆ ಅರ್ಹನ? ಇದನ್ನ ಕಾಂಗ್ರೆಸ್ ನಾಯಕರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು. ಈ ಶಾಂತಕುಮಾರ್ ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳಿದ್ದಾವೆ. ಕಂಪ್ಲೇಂಟ್ ಕಾಪಿ ಸಮೇತ ನಾವು ಬಂದಿದ್ದೀವಿ ನೋಡಿ. ಕಂಪ್ಲೇಂಟ್ಗಳು ಸಾಕಷ್ಟು ಜನ ಈ ಶಾಂತಕುಮಾರ್ ಮೇಲೆ ತೋರಿಸಿದ್ದಾರೆ. ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿದ್ದಾವೆ. ಇನ್ನೊಂದು ಕಡೆ ಕೋರ್ಟ್ ನೋಟಿಸ್ ಕೂಡ ಇದೆ. ಕೋರ್ಟ್ ನೋಟಿಸ್ಗಳು. ಆಮೇಲೆ ಈ ಶಾಂತಕುಮಾರ್ ಮೇಲೆ ಒಂದಲ್ಲ ಎರಡಲ್ಲ, ಸುಮಾರು 300ಕ್ಕಿಂತ ಹೆಚ್ಚು ಕಂಪ್ಲೇಂಟ್ ಕಾಪಿಗಳು ನೋಡಿ. ನಾವು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀವಿ. ಜೊತೆಗೆ ಆ ಶಾಂತಕುಮಾರ್ ಏನಿದಾನಲ್ಲ, ಬೈಯಪ್ಪ ಅಂದರೆ ಈ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿ ಮಾಡುವಂತಹ ಪ್ರಾಧಿಕಾರ ಹುದ್ದೆಗೆ ಆತ ಅಧ್ಯಕ್ಷ. ಆ ಪೋಸ್ಟಿಗೆ ಅವನು ಅನರ್ಹ, ಅರ್ಹತೆ ಇಲ್ಲ ಆತನಿಗೆ. ಯಾಕಂದರೆ ಈಗಾಗಲೇ ಹೇಳಿದಾಗೆ ಸಾಕಷ್ಟು ಗೋಲ್ಮಾಲ್ ಮಾಡಿದ್ದಾನೆ, ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿದ್ದಾನೆ. ಹಿಂಬಾಗಿಲಿನಿಂದ ಹಣ ಹೇಗೆ ಸಂಪಾದನೆ ಮಾಡಬೇಕು ಅಂತ ಆತ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಕಾಂಗ್ರೆಸ್ ನಾಯಕರೇ, ದಯಮಾಡಿ ಇಂತಹ ಅಯೋಗ್ಯನನ್ನ ಯಾಕೆ ಕೂರಿಸಿದ್ದೀರಾ? ಬೈಯಪ್ಪ ಅಕ್ರಮ ನೇಮಕದ ಕುರಿತು ಯಾಕೆ ತನಿಖೆ ಮಾಡಲಿಲ್ಲ? ಈ ಬಗ್ಗೆ ಹೈಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಕೆ ಆಗಿದೆ. ಕೋರ್ಟ್ ನೋಟಿಸ್ ಇದೆ ನಮ್ಮ ಹತ್ರ. ಶಾಂತಕುಮಾರ್ ಹಿನ್ನೆಲೆ ನೋಡಿ ಕೋರ್ಟ್ಗೆ ಶಾಕ್ ಆಗಿದೆ. ಕೋರ್ಟ್ಗೆನೆ, ನ್ಯಾಯಾಧೀಶರಿಗೆ ಶಾಕ್.
ಕೂಡಲೇ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಿದೆ ಕೋರ್ಟ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೈಯಪ್ಪ ಅಕ್ರಮ ನೇಮಕದ ಕುರಿತು ಸಾಕಷ್ಟು ತಕರಾರಿದಾವೆ. ಕಾಂಗ್ರೆಸ್ ನಾಯಕರ ಏನ್ ಮಾಡ್ತಾ ಇದ್ದೀರಾ? ರಾಹುಲ್ ಗಾಂಧಿ ಅವರ ಏನ್ ಮಾಡ್ತಾ ಇದ್ದೀರಾ? ಯಾಕೆ ಈತನನ್ನ ಕೂರಿಸಿದ್ದೀರಾ? ಹೈಕೋರ್ಟ್ಗೆ ಸಾಕಷ್ಟು ಅರ್ಜಿ ಸಲ್ಲಿಕೆ ಆಗಿದ್ದಾವೆ. ಶಾಂತಕುಮಾರ್ ಹಿನ್ನೆಲೆ ನೋಡಿ ಕೋರ್ಟ್ಗೂ ಶಾಕ್ ಆಗಿದೆ. ಕೂಡಲೇ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೋರ್ಟ್ ಕೊಟ್ಟಿದೆ. ನಮ್ಮ ಹತ್ರ ಸುಮಾರು 300ಕ್ಕಿಂತ ಹೆಚ್ಚು ಕಂಪ್ಲೇಂಟ್ ಕಾಪಿಗಳಿದಾವೆ. ಬೈಯಪ್ಪ ಅಕ್ರಮ ನೇಮಕದ ಕುರಿತು ಸಾಕಷ್ಟು ತಕರಾರು. ಏನ್ ಮಾಡ್ತಾ ಇದ್ದೀರಾ ಬಿಜೆಪಿಯವರು? ವಿಪಕ್ಷ ನಾಯಕರು ಏನ್ ಮಾಡ್ತಾ ಇದ್ದೀರಾ? ಶಾಂತಕುಮಾರ್ ಹಿನ್ನೆಲೆ ನೋಡಿ ಕೋರ್ಟ್ಗೆ ಶಾಕ್ ಆಗಿದೆ. ಈತನ ಮೇಲೆ ಸಾಕಷ್ಟು ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಕ್ಕೆ ನೋಟಿಸ್ ಅನ್ನು ಕೋರ್ಟ್ ಕೊಟ್ಟಿದೆ. ಇಂತಹ ವ್ಯಕ್ತಿ, ಇಂತಹ ಗೋಲ್ಮಾಲ್ ಮಾಡುವಂತಹ, ದುಡ್ಡನ್ನು ನುಂಗಿ ನೀರು ಕುಡಿಯುವಂತಹ ವ್ಯಕ್ತಿ ಈ ಬೈಯಪ್ಪ ಪ್ರಾಜೆಕ್ಟ್ಗೆ ಅಧ್ಯಕ್ಷ ಬೇಕಾ? ರಾಹುಲ್ ಗಾಂಧಿ ಅವರೇ, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕು. ಸಿದ್ದರಾಮಯ್ಯನವರು ಇರ್ಬೋದು ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು. ಡಿಕೆ ಶಿವಕುಮಾರ್ ಅವರೇ, ಬ್ರಾಂಡ್ ಬೆಂಗಳೂರು ಬಗ್ಗೆ ಮಾತಾಡ್ತೀರಾ ನೀವು? ಬ್ರಾಂಡ್ ಬೆಂಗಳೂರು ಬಗ್ಗೆ ಮಾತಾಡ್ತೀರಾ? ಬ್ರಾಂಡ್ ಬೆಂಗಳೂರು ಆಗಬೇಕು ಅಂದ್ರೆ, ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂದ್ರೆ ಈ ತರ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವಂತಹ ಶಾಂತಕುಮಾರ್ ಎಂಬ ವ್ಯಕ್ತಿಯನ್ನ ಯಾಕೆ ಇಟ್ಕೊಂಡಿದ್ದೀರಾ? ಅರ್ಹತೆ ಇಲ್ಲ ಆತನಿಗೆ. ಸಾಕಷ್ಟು ಕೇಸ್ಗಳು ಅವನ ಮೇಲೆ ದಾಖಲಾಗಿದ್ದಾವೆ. ಕೋರ್ಟೆ ಚೀಮಾರಿ ಹಾಕಿದೆ ಅವನ ಮೇಲೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸಿ ನೋಡಿ. ನಮ್ಮ ಹತ್ರ ಸಿಕ್ಕಾಬಟ್ಟೆ ಕಂಪ್ಲೇಂಟ್ ಕಾಪಿಗಳಿದ್ದಾವೆ. ಕೋರ್ಟ್ ಆದೇಶ ನೋಟಿಸ್ ಕೂಡ ಇದೆ. ಇವ್ರ ಮೇಲೆ ಸಾಕಷ್ಟು ಕೇಸ್ಗಳು ದಾಖಲಾಗಿದ್ದಾವೆ. ನೋಡಿ, ಇವೆಲ್ಲವೂ ಕೂಡ ಏನು ವೇಸ್ಟ್ ಪೇಪರ್ ಅನ್ಕೋಬೇಡಿ. ಇವೆಲ್ಲವೂ ಕೂಡ ಕಂಪ್ಲೇಂಟ್ ಕಾಪಿಗಳು. ನೋಡಿ, ಒಂದಲ್ಲ ಎರಡಲ್ಲ, ಸುಮಾರು 250ಕ್ಕಿಂತ ಹೆಚ್ಚು ಕಂಪ್ಲೇಂಟ್ ಕಾಪಿಗಳಿದ್ದಾವೆ. ಕೋರ್ಟ್ ನೋಟಿಸ್ ಕೂಡ ಇದೆ. ನೋಡಿ ಯಾವ್ಯಾವ ಥರದಲ್ಲಿ ಇವನ ಮೇಲೆ ಕೇಸ್ ಆಗಿದೆ ಅಂತ. ನೋಡಿ, ಹೈಕೋರ್ಟ್ ನೋಟಿಸ್ ಕೂಡ ಇದೆ. ಹೈಕೋರ್ಟ್ ನೋಟಿಸ್. ಈ ಶಾಂತಕುಮಾರ್ ಈ ಬೈಯಪ್ಪ ಪ್ರಾಜೆಕ್ಟ್ಗೆ ಅಧ್ಯಕ್ಷನಾಗಲಿಕ್ಕೆ ಅರ್ಹತೆ ಇದೆಯಾ? ನೀವೇ ಹೇಳಬೇಕು ಕಾಂಗ್ರೆಸ್ ನಾಯಕರು. ಸಿಕ್ಕಾಬಟ್ಟೆ ಗೋಲ್ಮಾಲ್ ಮಾಡಿದ್ದಾನೆ, ಸಿಕ್ಕಾಬಟ್ಟೆ ಅವ್ಯವಹಾರ ಮಾಡಿದ್ದಾನೆ ಈತ. ಎಸ್, ನಮ್ಮ ಹತ್ರ ಎಲ್ಲ ಥರದ ಡಾಕ್ಯುಮೆಂಟ್ಸ್ ಇದೆ. ಈ ವ್ಯಕ್ತಿ ಈ ಪೋಸ್ಟ್ಗೆ, ಬೈಯಪ್ಪ ಪ್ರಾಜೆಕ್ಟ್ಗೆ ಅರ್ಹತೆನೇ ಇಲ್ಲ ಅನ್ನಲಿಕ್ಕೆ ನಮ್ಮ ಹತ್ರ ಸಿಕ್ಕಾಬಟ್ಟೆ ಎವಿಡೆನ್ಸ್ಗಳಿದ್ದಾವೆ. ತುಂಬ ಎವಿಡೆನ್ಸ್ಗಳಿದ್ದಾವೆ, ಕಂಪ್ಲೇಂಟ್ ಕಾಪಿಗಳಿದ್ದಾವೆ. ಇವನ ಮೇಲೆ ಸಾಕಷ್ಟು ತಕರಾರು ಮಾಡಿದ್ದಾರೆ, ತಕರಾರು ಕಾಪಿಗಳಿದ್ದಾವೆ. ಕೋರ್ಟ್ ಆದೇಶ ನೋಟಿಸ್ ಕೂಡ ಇದೆ. ಏನು ಮಾಡ್ತಾ ಇದ್ದೀರಾ ಸರ್ಕಾರದವರು? ಶಾಂತಕುಮಾರ್ ವಿರುದ್ಧ ಇರುವಂತಹ ಪ್ರಕರಣಗಳಾದರೂ ಏನು? ಹಾಗಾದ್ರೆ ವಿಶ್ವನಾಥಪುರ, ಹೈಗ್ರೌಂಡ್ಸ್, ದೇವರಹಳ್ಳಿ, ಕೊಡಗೇಹಳ್ಳಿಯಲ್ಲಿ ಕೇಸ್ ದಾಖಲಾಗಿದೆ ಈತನ ಮೇಲೆ. ಹೆಣ್ಣೂರು, ಸುಬ್ರಹ್ಮಣ್ಯಪುರ, ಕುಂದಾಡ, ಹೀಗೆ ಹಲವು ಸ್ಟೇಷನ್ಗಳಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದ್ದಾವೆ. ಶಾಂತಕುಮಾರ್ ವಿರುದ್ಧ ಹಲವು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದಲ್ಲ ಎರಡಲ್ಲ, 10ಕ್ಕಿಂತ ಹೆಚ್ಚು. ಫೋರ್ಜರಿ ಮೂಲಕ ನಕಲಿ ಭೂ ದಾಖಲೆಗಳನ್ನು ಸೃಷ್ಟಿಸಿ ಭೂ ಕಬಳಿಕೆ ಮಾಡಿದ್ದಾನೆ ಆತ. ಅಮಾಯಕರಿಗೆ ಬೆದರಿಸಿ ಭೂಮಿಯನ್ನು ಲಪಟಾಯಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾನೆ ಶಾಂತಕುಮಾರ್. ಶಾಂತಕುಮಾರ್ ವಿರುದ್ಧ ಸಾಕಷ್ಟು ಪ್ರಕರಣಗಳಿದ್ದಾವೆ. ಒಂದಲ್ಲ ಎರಡಲ್ಲ. ಭೂ ಮಾಫಿಯಾದಲ್ಲಿ ಸಾಕಷ್ಟು ಹಣ ಲಪಟಾಯಿಸಿದ್ದಾನೆ. ಅಮಾಯಕರಿಗೆ ಹೆದರಿಸಿ ಭೂಮಿಯನ್ನು ಕಬಳಿಸುವ ಪ್ರಯತ್ನ ಮಾಡಿದ್ದಾನೆ ಈ ಶಾಂತಕುಮಾರ್. ಈ ಶಾಂತಕುಮಾರ್ಗೆ ಅಧ್ಯಕ್ಷ ಪೋಸ್ಟ್. ಕಾಂಗ್ರೆಸ್ ನಾಯಕರ ಏನು ಮಾಡ್ತಾ ಇದ್ದೀರಾ? ನೀವು ಇನ್ನೂ ಕೂಡ ನಿದ್ದೆಯಲ್ಲೇ ಇದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಂತಹ ಅಯೋಗ್ಯನಿಗೆ, ಇಂತಹ ಯೋಗ್ಯತೆ ಇಲ್ಲದಂತಹ ಮನುಷ್ಯನಿಗೆ ನೀವು ಬೈಯಪ್ಪ ಪ್ರಾಜೆಕ್ಟ್ನ ಅಧ್ಯಕ್ಷಗಿರಿ ಕೊಟ್ಟಿದ್ದೀರಲ್ಲ. ಹಾಗಾದರೆ ನಮ್ಮ ಹತ್ರ ಕಂಪ್ಲೇಂಟ್ ಕಾಪಿಗಳಿದ್ದಾವೆ. ಯಾರು ಬೇಕಾದರೂ ಇದನ್ನು ನೀವು ಸರ್ಚ್ ಮಾಡಲಿಕ್ಕೆ ಬರ್ಬೋದು. ನಮ್ಮ ಹತ್ರ ಇದೆಯಾ, ನಕಲಿನೋ ಅಸಲಿನೋ ಚೆಕ್ ಮಾಡ್ಬೋದು. ಯಾಕೆ ಈ ಥರ ಸುಳ್ಳು ಮಾಹಿತಿಗಳನ್ನು ನೀವು ಕೊಟ್ಟುಬಿಟ್ಟು ಇವರನ್ನ ಈ ಪೋಸ್ಟಿಗೆ ಕಳಿಸಿದ್ದೀರಾ? ನಮ್ಮ ಹತ್ರ ಅಸಲಿ ಕಾರಣ ಇದೆ. ಫ್ರೀಡಮ್ ಟಿವಿಗೆ ಬರ್ಬೋದು ಕಾಂಗ್ರೆಸ್ ನಾಯಕರು. ನಾವು ವಿತ್ ಪ್ರೂಫ್ ತೋರಿಸಿ ಮಾತಾಡ್ತಾ ಇದ್ದೀವಿ. ವಿತ್ ಪ್ರೂಫ್ ಫ್ರೀಡಮ್ ಟಿವಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದೆ. ಎಸ್, ಕಾಂಗ್ರೆಸ್ ನಾಯಕರೇ, ದಯಮಾಡಿ ಇಂಥವನ್ನ ಯಾಕೆ ಇಟ್ಕೊಂಡಿದ್ದೀರಾ ಪ್ರಶ್ನೆ ಮಾಡ್ತಾ ಇದ್ದೀವಿ. ಟ್ರಿಬಲ್ ಮರ್ಡರ್ ಕೇಸ್ ಆರೋಪಿ ಶಾಂತಕುಮಾರ್. ಟ್ರಿಬಲ್ ಮರ್ಡರ್ ಆರೋಪಿ ಆತ. ಶಾಂತಕುಮಾರ್ ವಿರುದ್ಧ 15ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಆ ಕಾಪಿನೂ ನಮ್ಮ ಹತ್ರ ಇದೆ. ಹಲವು ರಾಜಕಾರಣಿಗಳ ಜೊತೆಗೂ ಶಾಂತಕುಮಾರ್ ಒಡನಾಟವನ್ನ ಇಟ್ಕೊಂಡಿದ್ದಾನೆ. ಶಾಂತಕುಮಾರ್ ಅಕ್ರಮಕ್ಕೆ ರಾಜಕಾರಣಿಗಳಿದ್ದು
ಹಾಗಾದ್ರೆ ಕುಮ್ಮಕ್ಕು ಇದೆಯಾ ಅಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಹೆಸರಲ್ಲಿ 100 ಕೋಟಿ ಅಕ್ರಮ ಹಣ ಸಂಪಾದನೆ ಮಾಡಿರುವ ಆರೋಪ ಶಾಂತಕುಮಾರ್ ಮೇಲೆ ಕೇಳಿ ಬರ್ತಾ ಇದೆ. ಸಮಾಜ ಸೇವಕನ ಫೋರ್ಸ್ ರಿಯಲ್ ಎಸ್ಟೇಟ್ ದಂಧೆ ಇದು. ಒಳಗೊಂದು ಹೊರಗೊಂದು ಮುಖ, ಹಗಲು ದರೋಡೆ. ಶಾಂತಕುಮಾರ್ ಹೆಸರಲ್ಲಿ ಹಗರಣಗಳು ಒಂದ ಎರಡ ಸ್ವಾಮಿ. ಎಲ್ಲ ಮಾಹಿತಿಗಳು ಕಾಂಗ್ರೆಸ್ನವರಿಗೆ ಗೊತ್ತಿರ್ತದೆ. ಟ್ರಿಬಲ್ ಮರ್ಡರ್ ಕೇಸು ಜೊತೆಗೆ ಭೂ ಮಾಫಿಯಾ, ಬಡವರಿಗೆ ಹೆದರಿಸಿ ದುಡ್ಡು ಮಾಡ್ತಾ ಇರುವಂತಹ ಇಂತಹ ಭೂಗಳ್ಳನನ್ನ ಯಾಕೆ ಬೈಯಪ್ಪ ಪ್ರಾಜೆಕ್ಟಿಗೆ ಅಧ್ಯಕ್ಷನನ್ನಾಗಿ ಮಾಡ್ಕೊಂಡಿದ್ದೀರಾ ಕಾಂಗ್ರೆಸ್ ನಾಯಕರೇ? ವಿಪಕ್ಷದವರು ಏನು ಮಾಡ್ತಾ ಇದ್ದೀರಾ ನೀವು? ರೂಲಿಂಗ್ ಪಾರ್ಟಿಯವರು ಅಡ್ಡ ಮಾರ್ಗದಲ್ಲಿ ಹೋದಾಗ ಅವರನ್ನು ತಿದ್ದಿ ಸರಿದಾರಿಗೆ ತರಬೇಕಾದಂಥ ಕೆಲಸ ಆಪೋಸಿಷನ್ ಪಾರ್ಟಿಯವ್ರದ್ದಾಗಿರುತ್ತೆ. ಏನು ಮಾಡ್ತಾ ಇದ್ದೀರಾ ಬಿಜೆಪಿ ನಾಯಕರು? ಇಷ್ಟೆಲ್ಲ ಕಂಪ್ಲೇಂಟ್ಗಳು ಬಂದಿದೆ. 250ಕ್ಕಿಂತ ಹೆಚ್ಚು ಕಂಪ್ಲೇಂಟ್ ಕಾಪಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನ ಒಂದೊಂದು ಕಂಪ್ಲೇಂಟ್ ಕಾಪಿಗಳಲ್ಲೂ ರಣರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಅವನ ಬಗ್ಗೆ ರಣರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಅವನ ಕರ್ಮಕಾಂಡ ಇದರಲ್ಲಿ ಅಡಕವಾಗಿದೆ. ಶಾಂತಕುಮಾರನ ಮತ್ತೊಂದು ಮುಖವಾಡಗಳು, ಇಲ್ಲಿ ಇಂಚಿಂಚು ಮಾಹಿತಿಗಳು ನಮ್ಮ ಫ್ರೀಡಮ್ ಟಿವಿಯಲ್ಲಿ ಈಗ ಬಿತ್ತರಾಗ್ತಾ ಇದೆ. ಕಂಪ್ಲೇಂಟ್ ಕಾಪಿಗಳನ್ನ ಇಟ್ಕೊಂಡೇ ನಾವು ಬಂದಿದ್ದೀವಿ. ವಿತ್ ಕಂಪ್ಲೇಂಟ್ ಕಾಪಿಗಳನ್ನ ಇಟ್ಕೊಂಡು ಬಂದಿದ್ದೀವಿ. ಒಂದು ಕಡೆ ಕೋರ್ಟೇ ಶಾಕ್ ಆಗಿದೆ ಇವನ ಬಗ್ಗೆ. ರೌಡಿ ಶೀಟರ್ ಶಾಂತಕುಮಾರ್ಗೆ ಇಂತಹ ಹುದ್ದೆಯನ್ನ ಕೊಟ್ಟಿದ್ಯಾಕೆ ಕಾಂಗ್ರೆಸ್ ನಾಯಕರೇ? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳೇ ಕೂಡಲೇ ಅಲರ್ಟ್ ಆಗಿ, ಮುಖ್ಯಮಂತ್ರಿಗಳೇ ಈ ನೇಮಕವನ್ನ ರದ್ದು ಮಾಡಿ. ನಿಮ್ಮಲ್ಲಿ ಯಾರು ಯೋಗ್ಯರೇ ಇಲ್ವಾ? ಹಾಗಾದ್ರೆ ನ್ಯಾಯಾಲಯ ಛೀಮಾರಿ ಹಾಕುವ ಮುನ್ನ ಅಲರ್ಟ್ ಆಗಿ. ವಿಪಕ್ಷ ನಾಯಕರೇ, ಇಂತಹ ಎಡವಟ್ಟು ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ಶಾಂತಕುಮಾರ್ನನ್ನ ಇಂತಹ ಪ್ರಮುಖ ಹುದ್ದೆಗೆ ದಯಮಾಡಿ ಕೂರಿಸಬೇಡಿ. ಕ್ರಿಮಿನಲ್ಗಳಿಗೆ ಅಧಿಕಾರ ಕೊಟ್ಟರೆ ಜನರ ಪರಿಸ್ಥಿತಿ ಏನಾಗಬೇಕು ನಿಮ್ಮ ಗಮನಕ್ಕೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಕೂಡಲೇ ಶಾಂತಕುಮಾರ್ನನ್ನ ಅನರ್ಹಗೊಳಿಸುವಂತೆ ನಾಗರಿಕರಲ್ಲೂ ಒತ್ತಾಯ ಕೇಳಿ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನ ನೊಂದು ಬಸವಳಿದಿದ್ದಾರೆ. ಶಾಂತಕುಮಾರ್ ದೌರ್ಜನ್ಯಕ್ಕೆ ಹಲವರು ನಲುಗಿ ಹೋಗಿದ್ದಾರೆ. ಆತನ ಕರ್ಮಕಾಂಡ ಬಟಾ ಬಯಲಾಗಿದೆ ಫ್ರೀಡಮ್ ಟಿವಿಯಲ್ಲಿ. ರಾಹುಲ್ ಗಾಂಧಿಯವರೇ, ನಿಮ್ಮ ಸರ್ಕಾರದ ನಡೆಯನ್ನ ಗಮನಿಸಬೇಕು. ದೆಹಲಿಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಇಲ್ಲಿ ಏನಾಗಿದೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗಮನ ಕೊಡಬೇಕು. ದಯಮಾಡಿ ಮುಖ್ಯಮಂತ್ರಿಗಳು ಅಲರ್ಟ್ ಆಗಬೇಕು. ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ರೆ ಕೂಡಲೇ ಈತನನ್ನ ಡಿಸ್ಮಿಸ್ ಮಾಡಬೇಕು. ಎಸ್, ಆ ಭಾಗದ ಸಚಿವರು ಮುನಿಯಪ್ಪನವರು ದಯಮಾಡಿ ಈತನ ಬಗ್ಗೆ ಆಕ್ಷನ್ ತೆಗೆದುಕೊಳ್ಬೇಕು. ದಾಖಲೆಗಳನ್ನು ತೋರಿಸ್ತಾ ಇದ್ದೀವಿ ನಾವು. ದಾಖಲೆಗಳ ಸಮೇತ ಫ್ರೀಡಮ್ ಟಿವಿ ಇವತ್ತು ಒಬ್ಬ ಅಯೋಗ್ಯನ ಕರ್ಮಕಾಂಡವನ್ನು ಬಿಚ್ಚಿಡ್ತಾ ಇದೆ. ಆ ಬೈಯಪ್ಪ ಪ್ರಾಜೆಕ್ಟಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹತೆನೇ ಇಲ್ಲದ ವ್ಯಕ್ತಿಯನ್ನ ಇವತ್ತು ಆತನ ಕರ್ಮಕಾಂಡವನ್ನ ಇವತ್ತು ಎಷ್ಟು ಜನಗಳಿಗೆ ಕಷ್ಟ ಕೊಟ್ಟಿದ್ದಾನೆ ಆ ಮಾಹಿತಿಯನ್ನ, ಇಂಚಿಂಚು ಮಾಹಿತಿಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಆತ ಕ್ರಿಮಿನಲ್, ಟ್ರಿಬಲ್ ಮರ್ಡರ್, ಸಾಕಷ್ಟು ಹಣ ಲಪಟಾಯಿಸಿದ್ದಾನೆ. ಆತನಿಗೆ ಬೈಯಪ್ಪ ಪ್ರಾಜೆಕ್ಟ್ ಕೊಟ್ಟಿದ್ದೀರಾ. ಬ್ರಾಂಡ್ ಬೆಂಗಳೂರು ಕನಸನ್ನು ಇಟ್ಕೊಂಡಿದ್ದೀರಾ DK ಶಿವಕುಮಾರ್ ಅವರೇ. ಬ್ರ್ಯಾಂಡ್ ಬೆಂಗಳೂರು ಕನಸನ್ನು ಇಟ್ಕೊಂಡ್ಮೇಲೆ ಇಂತಹ ಅಯೋಗ್ಯರಿಗೆ ಆ ಪೋಸ್ಟನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಇದು ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತೆ. ದಯಮಾಡಿ ಇಂತಹ ಅಯೋಗ್ಯರನ್ನ ನೀವು ಡಿಸ್ಮಿಸ್ ಮಾಡಬೇಕು. ಆ ಪೋಸ್ಟಿಗೆ ಅವರು ಅರ್ಹತೆ ಇಲ್ಲದವರು. ಕಾರಣ ನಮ್ಮ ಹತ್ರ ಸಾಕಷ್ಟು ದಾಖಲೆಗಳಿದ್ದಾವೆ. ದಾಖಲೆಗಳ ಸಮೇತವಾಗಿ ನಾವು ಮಾತಾಡ್ತಾ ಇರೋದು. ಎಸ್, ನೋಡ್ತಾ ಇದ್ದೀರಾ ಡಾಕ್ಯುಮೆಂಟ್ಸ್ಗಳನ್ನ. ಡಾಕ್ಯುಮೆಂಟ್ಸ್ ಸಮೇತ ನಾವು ಬಂದಿದ್ದೀವಿ. ಶಾಂತಕುಮಾರ್ ಈ ಬೈಯಪ್ಪ ಪ್ರಾಜೆಕ್ಟ್ ಒಂದು ಕಡೆ ಕೈಗೆತ್ಕೊಂಡಿದ್ದಾನೆ. ಅಧ್ಯಕ್ಷ ಸ್ಥಾನ ಒಂದು ಕಡೆ ಆತನಿಗೆ ಸಿಕ್ಕಿದೆ. ಎಲ್ಲವೂ ಗೊತ್ತಿದ್ದು ಸರ್ಕಾರ ಕಣ್ಮುಚ್ಚಿ ಕುತ್ಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.